ನಮಸ್ಕಾರ. ವೃಶ್ಚಿಕ ರಾಶಿಯವರೇ ಕೇಳಿ, 2026ರ ಏಪ್ರಿಲ್ ತಿಂಗಳಲ್ಲಿ ಒಂದು 4 ದಿನಗಳು ನಿಮ್ಮ ಜೀವನದಲ್ಲಿ ನಿಜವಾಗ್ಲೂ ದೊಡ್ಡ ಬದಲಾವಣೆ ತರಬಹುದು ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಆ ದಿನಗಳು ಯಾವುವು ಮತ್ತು ಅವು ನಿಮ್ಮ ಭವಿಷ್ಯವನ್ನು ಹೇಗೆ ರೂಪಿಸಬಹುದು? ಬನ್ನಿ, ಇದರ ಬಗ್ಗೆ ಈ ವಿಶ್ಲೇಷಣೆಯಲ್ಲಿ ಆಳವಾಗಿ ನೋಡೋಣ. ಸರಿ, ಹಾಗಾದ್ರೆ ಆ ನಿರ್ದಿಷ್ಟ ದಿನಗಳ ಕಡೆ ಗಮನ ಕೊಡೋಣ. ಏಪ್ರಿಲ್ 15ರಿಂದ 18ರವರೆಗೆ. ಹೌದು, ಜ್ಯೋತಿಷ್ಯದ ಪ್ರಕಾರ ಈ 4 ದಿನಗಳು ಒಂದು ವಿಶೇಷವಾದ ಶಕ್ತಿಯನ್ನ ಹೊಂದಿವೆ. ಬುಧವಾರದಿಂದ ಶುರುವಾಗಿ ಶನಿವಾರದವರೆಗೆ ಪ್ರತಿಯೊಂದು ದಿನಕ್ಕೂ ತನ್ನದೇ ಆದ ಒಂದು ಮಹತ್ವ ಇದೆ. ನೋಡಿ, ಈ ಮುನ್ಸೂಚನೆ ವೃಶ್ಚಿಕ ರಾಶಿಯವರ ಮೂಲ ಸ್ವಭಾವಕ್ಕೆ ಎಷ್ಟು ಚೆನ್ನಾಗಿ ಹೊಂದಿಕೊಳ್ಳುತ್ತೆ ಅನ್ನೋದನ್ನ ಈ ಮಾತು ಸ್ಪಷ್ಟವಾಗಿ ತೋರಿಸುತ್ತೆ. ಈ ಸಮಯದಲ್ಲಿ ಅವರ ಸಹಜವಾದ ಪರಿಶ್ರಮ ಮತ್ತು ಛಲ ಇದೆಯಲ್ಲ, ಅದು ತುಂಬಾನೇ ಮುಖ್ಯವಾದ ಪಾತ್ರ ವಹಿಸುತ್ತೆ. ಈ ವಿಶ್ಲೇಷಣೆಯಲ್ಲಿ ನಾವು ಏನು ಚರ್ಚಿಸಲಿದ್ದೇವೆ ಅಂತ ಒಂದು ಚಿಕ್ಕ ನೋಟ ಇಲ್ಲಿದೆ ನೋಡಿ. ನಾವು ಆ 4 ಪ್ರಮುಖ ದಿನಗಳ ಬಗ್ಗೆ, ನಂತರ ವೃತ್ತಿ ಮತ್ತು ಆರ್ಥಿಕ ಪ್ರಗತಿ, ವೈಯಕ್ತಿಕ ಸಂಬಂಧಗಳು, ಆರೋಗ್ಯ, ಒಂದು ನಿರ್ಣಾಯಕ ಕ್ಷಣ ಮತ್ತು ಕೊನೆಯದಾಗಿ ಶಿಫಾರಸು ಮಾಡಿದ ಮಾರ್ಗದ ಬಗ್ಗೆ ಹಂತ ಹಂತವಾಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಾದ್ರೆ ಮೊದಲ ವಿಭಾಗದಿಂದ ಶುರು ಮಾಡೋಣ. ಆ 4 ಪ್ರಮುಖ ದಿನಗಳು. ಈ ಸಮಯದಲ್ಲಿ ನಾವು ಗಮನಿಸಲೇಬೇಕಾದ 10 ಪ್ರಮುಖ ಒಳನೋಟಗಳ ಬಗ್ಗೆ ಈಗ ಒಂದೊಂದಾಗಿ ವಿವರವಾಗಿ ನೋಡೋಣ. ಹೌದು, ನೀವು ಸರಿಯಾಗಿ ಕೇಳಿಸಿಕೊಂಡಿದ್ದೀರಿ. ಬರೋಬ್ಬರಿ 10 ಮಹತ್ವದ ಸಲಹೆಗಳು. ಇವು ಜೀವನದ ಪ್ರಮುಖ ಕ್ಷೇತ್ರಗಳನ್ನು ಒಳಗೊಂಡಿದ್ದು, ಈ 4 ದಿನಗಳಲ್ಲಿ ಹೇಗೆ ಮುಂದುವರಿಯಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದ ಗೈಡೆನ್ಸ್ ಕೊಡುತ್ತೆ. ಹಾಗಾದ್ರೆ ಆ ಸಲಹೆಗಳು ಯಾವುವು ಅಲ್ವಾ? ಇಲ್ಲಿರುವ ಅತ್ಯಂತ ನಿರ್ಣಾಯಕ ಅಂಶ ಏನು ಗೊತ್ತಾ? ಈ ದಿನಗಳಲ್ಲಿ ತೆಗೆದುಕೊಳ್ಳುವ ಚಿಕ್ಕಪುಟ್ಟ ನಿರ್ಧಾರಗಳು ಕೂಡ ಮುಂದೆ ದೊಡ್ಡ ಫಲಿತಾಂಶಗಳನ್ನು ಕೊಡಬಹುದು. ಅಂದ್ರೆ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯೂ ನಿಮ್ಮ ಭವಿಷ್ಯದ ದಿಕ್ಕನ್ನೇ ರೂಪಿಸುವ ಶಕ್ತಿ ಹೊಂದಿರುತ್ತೆ. ಸರಿ, ಈಗ ನೇರವಾಗಿ ವೃತ್ತಿ ಮತ್ತು ಹಣಕಾಸಿನ ವಿಷಯಕ್ಕೆ ಬರೋಣ. ಈ ಸಮಯದಲ್ಲಿ ಈ ಕ್ಷೇತ್ರಗಳಲ್ಲಿ ನಿಮಗಾಗಿ ಯಾವೆಲ್ಲ ಅವಕಾಶಗಳು ಮತ್ತು ಜವಾಬ್ದಾರಿಗಳು ಕಾದಿವೆ ಅಂತ ನೋಡೋಣ ಬನ್ನಿ. ವೃತ್ತಿಪರವಾಗಿ ನೋಡೋದಾದ್ರೆ ಇದು ತುಂಬಾ ಸಕಾರಾತ್ಮಕವಾದ ಸಮಯ ಅಂತಾನೆ ಹೇಳ್ಬಹುದು. ನಿಮ್ಮ ಆಲೋಚನೆಗಳಲ್ಲಿ ಒಂದು ಸ್ಪಷ್ಟತೆ ಇರುತ್ತೆ. ಕೆಲಸದಲ್ಲಿ ಹೊಸ ವಿಧಾನಗಳನ್ನ ಅಳವಡಿಸಿಕೊಂಡ್ರೆ ನಿಮ್ಮ ಮೇಲಧಿಕಾರಿಗಳಿಂದ ಗೌರವ ಸಿಗುವ ಎಲ್ಲಾ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ನೀವು ಪಟ್ಟ ಕಠಿಣ ಪರಿಶ್ರಮ ಕೊನೆಗೂ ಗುರುತಿಸಲ್ಪಡುವ ಸಮಯ ಇದು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಅದು ಸವಾಲು ಮತ್ತು ಪ್ರತಿಫಲದ ನಡುವಿನ ಸಂಬಂಧ. ಅಂದ್ರೆ ಆರಂಭದಲ್ಲಿ ಕಷ್ಟ ಅಂತ ಅನಿಸುವ ಹೊಸ ಜವಾಬ್ದಾರಿಗಳು ಮುಂದೊಂದು ದಿನ ನಿಮ್ಮ ಪ್ರಗತಿಯ ದಾರಿಯಾಗಿ ಬದಲಾಗಬಹುದು. ಇನ್ನು ಆರ್ಥಿಕವಾಗಿ ಹೇಳೋದಾದ್ರೆ ಇದು ನೀವು ಹಿಂದೆ ಪಟ್ಟ ಶ್ರಮದ ಫಲವನ್ನು ಅನುಭವಿಸುವ ಸಮಯ. ಎಲ್ಲೋ ನಿಂತೋಗಿದ್ದ ಹಣ ವಾಪಸ್ಸು ಬರಬಹುದು ಅಥವಾ ಹೊಸ ಆದಾಯದ ಮೂಲಗಳ ಬಗ್ಗೆ ಯೋಚನೆಗಳು ಬರಬಹುದು. ಆದ್ರೆ ಒಂದು ವಿಷಯ ನೆನ್ಪಿರ್ಲಿ, ಖರ್ಚುಗಳ ಮೇಲೆ ಹಿಡಿತ ಸಾಧಿಸೋದು ತುಂಬಾನೇ ಮುಖ್ಯ. ಸರಿ, ಈಗ ನಮ್ಮ ಗಮನವನ್ನು ವೈಯಕ್ತಿಕ ಕ್ಷೇತ್ರಕ್ಕೆ ಅಂದ್ರೆ ಫ್ಯಾಮಿಲಿ, ಫ್ರೆಂಡ್ಸ್ ಮತ್ತು ಸಂಬಂಧಗಳ ಕಡೆಗೆ ಹರಿಸೋಣ. ಈ ದಿನಗಳಲ್ಲಿ ಇವುಗಳ ಪಾತ್ರ ಹೇಗಿರುತ್ತೆ ಅಂತ ನೋಡೋಣ. ಕುಟುಂಬ ಜೀವನಕ್ಕೆ ಇದು ತುಂಬಾ ಅನುಕೂಲಕರವಾದ ಸಮಯ. ಮನೆಯಲ್ಲಿ ಒಂದು ಪಾಸಿಟಿವ್ ವಾತಾವರಣವನ್ನು ನೀವು ನಿರೀಕ್ಷಿಸಬಹುದು. ತಾಳ್ಮೆ ಮತ್ತು ಗೌರವದಿಂದ ಇದ್ದರೆ ಹಳೆಯ ತಪ್ಪು ತಿಳಿವಳಿಕೆಗಳೆಲ್ಲ ದೂರವಾಗಿ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುತ್ತವೆ. ಇಲ್ಲಿ ಇನ್ನೊಂದು ವಿಶೇಷವಾದ ದಿನ ಇದೆ ನೋಡಿ, ಶುಕ್ರವಾರ, ಏಪ್ರಿಲ್ 17. ಈ ದಿನ ಸಂಬಂಧಗಳನ್ನ ಸರಿಪಡಿಸಲು ಮತ್ತು ಬಲಪಡಿಸಲು ಒಂದು ಅತ್ಯುತ್ತಮ ದಿನ ಅಂತ ಹೇಳಲಾಗ್ತಿದೆ. ತುಂಬ ದಿನಗಳಿಂದ ಮಾತನಾಡಿದ ಸ್ನೇಹಿತರು ಅಥವಾ ಸಂಬಂಧಿಕರೊಂದಿಗೆ ಮಾತುಕತೆ ಶುರು ಮಾಡೋಕೆ ಇದಕ್ಕಿಂತ ಒಳ್ಳೆ ಸಮಯ ಇನ್ನೊಂದಿಲ್ಲ. ಇಷ್ಟೆಲ್ಲ ಕೆಲಸ, ಜವಾಬ್ದಾರಿಗಳ ಮಧ್ಯೆ ಆರೋಗ್ಯ ಮತ್ತು ನಮ್ಮ ಆಂತರಿಕ ಸಮತೋಲನವನ್ನು ಕಾಪಾಡಿಕೊಳ್ಳೋದು ಹೇಗೆ? ಬನ್ನಿ ಈಗ ಅದ್ರ ಬಗ್ಗೆ ಚರ್ಚಿಸೋಣ. ಇಲ್ಲಿ ಒಂದು ಸರಳವಾದ ಸತ್ಯ ಇದೆ. ಕೆಲಸದ ಒತ್ತಡ ಜಾಸ್ತಿಯಾದಂತೆ ವಿಶ್ರಾಂತಿಯ ಅವಶ್ಯಕತೆ ಕೂಡ ಹೆಚ್ಚಾಗುತ್ತೆ ಅಲ್ವಾ? ಸುಸ್ತಾಗೋದನ್ನ ತಪ್ಪಿಸ್ಬೇಕು ಅಂದ್ರೆ ಇವೆರಡರ ನಡುವೆ ಒಂದು ಬ್ಯಾಲೆನ್ಸ್ ಕಾಪಾಡ್ಕೊಳ್ಳೋದು ತುಂಬಾ ಅಗತ್ಯ. ನಿಮ್ಮ ಆರೋಗ್ಯದ ಬಗ್ಗೆ ಗಮನಹರಿಸಲು ಇಲ್ಲಿ ಕೆಲವು ಸಿಂಪಲ್ ಸಲಹೆಗಳಿವೆ. ನಿಮ್ಮ ದೇಹ ಕೊಡುವ ಸೂಚನೆಗಳನ್ನ ಅಂದ್ರೆ ತಲೆನೋವು, ಸುಸ್ತು ಇವನ್ನೆಲ್ಲ ನಿರ್ಲಕ್ಷಿಸಬೇಡಿ. ಚಿಕ್ಕಪುಟ್ಟ ಜೀವನಶೈಲಿಯ ಬದಲಾವಣೆಗಳು ಕೂಡ ದೊಡ್ಡ ವ್ಯತ್ಯಾಸವನ್ನು ತರಬಲ್ಲವು ಅನ್ನೋದನ್ನ ಮರಿಬೇಡಿ. ಈ ಸಮಯದಲ್ಲಿ ನಿಮ್ಮಲ್ಲಿ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗಬಹುದು. ಈ ಮೂಲದ ಪ್ರಕಾರ ಒಂದು ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಟ್ರೆ ಅದು ನಿಮಗೆ ಆಳವಾದ ಆಂತರಿಕ ಶಾಂತಿಯನ್ನ ಕಂಡುಕೊಳ್ಳೋಕೆ ಸಹಾಯ ಮಾಡುತ್ತೆ ಅಂತ ಹೇಳಲಾಗ್ತಿದೆ.
ಸರಿ, ಈಗ ನಾವು ಈ 4 ದಿನಗಳ ಕಥೆಯ ಕ್ಲೈಮ್ಯಾಕ್ಸ್ಗೆ ಬಂದಿದ್ದೇವೆ. ಶನಿವಾರ ಅಂದ್ರೆ ಏಪ್ರಿಲ್ 18ರ ಮಹತ್ವದ ಮೇಲೆ ಈಗ ನಮ್ಮ ಗಮನವನ್ನು ಕೇಂದ್ರೀಕರಿಸೋಣ. ಈ ದಿನ ನಿಮ್ಮ ಭವಿಷ್ಯದ ದಾರಿಯನ್ನೇ ಬದಲಿಸಬಹುದಾದಂಥ ಒಂದು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಡುವ ಸಮಯ ಅಂತ ಹೇಳಲಾಗ್ತಿದೆ. ಇದು ನಿಮ್ಮ ವೃತ್ತಿ, ವ್ಯವಹಾರ ಅಥವಾ ವೈಯಕ್ತಿಕ ಜೀವನ ಯಾವುದಕ್ಕೆ ಬೇಕಾದರೂ ಸಂಬಂಧಿಸಿರ್ಬೋದು. ಹಾಗಾದ್ರೆ ಇಂಥ ಪ್ರಮುಖ ನಿರ್ಧಾರಗಳನ್ನು ಹೇಗೆ ತೆಗೆದುಕೊಳ್ಳಬೇಕು? ಮೊದಲನೆಯದಾಗಿ, ಆತುರ ಬೇಡ. ಕೂತು ಯೋಚಿಸಿ. ಬೇಕಿದ್ದರೆ ಹಿರಿಯರ ಸಲಹೆ ಪಡೆಯಿರಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಂಬಿಕೆ ಇಡಿ. ಅದೇ ನಿಮ್ಗೆ ಸರಿಯಾದ ದಾರಿ ತೋರಿಸುತ್ತೆ. ಮತ್ತು ಅಂತಿಮವಾಗಿ, ನಾವು ಶಿಫಾರಸ್ಸು ಮಾಡಲಾದ ಮಾರ್ಗ ಮತ್ತು ಪರಿಹಾರದ ಕಡೆಗೆ ಬಂದಿದ್ದೇವೆ. ಪಾಸಿಟಿವ್ ರಿಸಲ್ಟ್ಸ್ ಹೆಚ್ಚಿಸಿಕೊಳ್ಳಲು ಒಂದು ಸ್ಪಷ್ಟವಾದ, ಎಲ್ಲರೂ ಮಾಡಬಹುದಾದಂಥ ಪರಿಹಾರ ಇಲ್ಲಿದೆ. ಅಡೆತಡೆಗಳನ್ನು ನಿವಾರಿಸಲು ಮತ್ತು ಮನಸ್ಸಿನ ಚಿಂತೆಗಳನ್ನು ಕಡಿಮೆ ಮಾಡಲು ಇಲ್ಲಿ ಒಂದು ಸರಳವಾದ, ಹಂತ-ಹಂತದ ಆಧ್ಯಾತ್ಮಿಕ ಪರಿಹಾರವನ್ನ ಸೂಚಿಸಲಾಗಿದೆ. ಇದು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಸ್ಪಷ್ಟತೆ ಕೊಡಲು ಸಹಾಯ ಮಾಡಬಹುದು. ನೋಡಿ, ಈ ಮುನ್ಸೂಚನೆಯ ಒಟ್ಟಾರೆ ಸಂದೇಶವನ್ನು ಈ ಮಾತು ಎಷ್ಟು ಸುಂದರವಾಗಿ ಹೇಳುತ್ತೆ. ನಮ್ಮೊಳಗಿನ ಶಕ್ತಿಗಳಾದ ತಾಳ್ಮೆ, ಧೈರ್ಯ ಮತ್ತು ನಂಬಿಕೆಯನ್ನ ಬಳಸಿಕೊಂಡು ನಾವು ಯಾವುದೇ ಸವಾಲನ್ನು ಎದುರಿಸಬಹುದು. ಮತ್ತು ಕೊನೆಯದಾಗಿ, ಈ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ನಾವು ಪ್ರಜ್ಞಾಪೂರ್ವಕವಾಗಿ ತೆಗೆದುಕೊಳ್ಳುವ ಒಂದೇ ಒಂದು ನಿರ್ಧಾರ ನಮ್ಮ ಇಡೀ ಭವಿಷ್ಯವನ್ನೇ ಹೇಗೆ ಬದಲಾಯಿಸಿಬಿಡಬಹುದು? ನಮ್ಮ ಆಯ್ಕೆಗಳ ಶಕ್ತಿ ಎಂಥದ್ದು ಅಲ್ವಾ? ಒಂದು ಸಣ್ಣ ಹೆಜ್ಜೆ ನಮ್ಮ ಜೀವನದ ದಿಕ್ಕನ್ನೇ ಹೇಗೆ ರೂಪಿಸಬಹುದು ಅನ್ನೋದ್ರ ಬಗ್ಗೆ ಇದು ನಮ್ಮನ್ನು ಯೋಚಿಸುವಂತೆ ಮಾಡುತ್ತೆ.